ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ರಬ್ಬರ್ ಬ್ಯಾಂಡ್ಗಳು ಹಳೆಯವಾಗಿದ್ದರೆ ಬಿಸಾಕ್ತಾ ಇದ್ದರೆ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ನಿಮ್ಮ ರಬ್ಬರ್ಗಳು ಹೊಸದರಂತೆ ಆಗುತ್ತೆ. ಹಾಗೆ ನೀವು ನೋಡೋದೇ ಇಲ್ಲ, ಇಷ್ಟು ಚೆನ್ನಾಗಿರುವ ಟಿಪ್ನ ಹೇಗೆ ಮಿಸ್ ಮಾಡ್ಕೊಂಡಿದ್ದೀರಂತ ಹೇಳ್ಬೋದು. ಫಸ್ಟ್ ನಾನು ಇಲ್ಲಿ ಒಂದು ಬೌಲ್ನಲ್ಲಿ ನೀರನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸೊ ಆ ನೀರು ಕುದ್ದ ಮೇಲೆ ನೀವು ಮನೇಲಿ ಯೂಸ್ ಮಾಡುವಂಥ ರಬ್ಬರ್ ಬ್ಯಾಂಡ್ಗಳು, ಸೊ ಮನೆಯಲ್ಲಿ ಎಷ್ಟೋ ರಬ್ಬರ್ ಬ್ಯಾಂಡ್ಗಳಿರ್ತವೆ, ನಾವು ಹಾಗೆ ಬಿಸಾಕ್ಬಿಡ್ತೀವಿ. ಮಕ್ಕಳು ಆಟಾಡ್ತಿರ್ಬೋದು ಅಥವಾ ನಮ್ಮ ರಬ್ಬರ್ ಬ್ಯಾಂಡ್ಗಳು ಲೂಸ್ ಆಗಿದೆ ಅಂತ ಬಿಸಾಕ್ತೀವಿ. ಬಟ್ ಈ ರೀತಿ ಬಿಸಾಕ್ಲಾರ್ದೆ ಈ ರೀತಿ ಮಾಡ್ಕೊಳ್ಳಿ. ಎಷ್ಟು ಸಣ್ಣ ಸೈಜ್ ಆಗಿದ್ದಾವೆ. ಒಂದು ವೈಟ್ ಕಲರ್ ಏನಿದೆ ಅದು ಅಷ್ಟೇ ದೊಡ್ಡದಾಗಿರೋದು, ಬಟ್ ಆದರೆ ನೀಟಾಗಿ ಕ್ಲೀನ್ ಆಯಿತು ಕೂಡ ಅದು. ಹಾಗೆ ಸ್ವಲ್ಪ ಎಲಾಸ್ಟಿಕ್ ಏನಿದೆ ಗಟ್ಟಿ ಆಗುತ್ತೆ. ಈ ರೀತಿ ನೀವು ಒಂದು 2 ತಿಂಗಳಿಗೊಮ್ಮೆ ಮಾಡ್ಕೊಳ್ಳಿ. ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡೋಣ. ಮನೆಯಲ್ಲಿ ಕರಿಬೇವು ಜಗ್ಗಿ ತಂದು ಇಟ್ಕೊಂಡ್ಬಿಟ್ಟಿದ್ದೀರಾ. ಹಾಗೆ ಈ ಕಡೆ ಎಲ್ಲ ಆಸ್ಟ್ರೇಲಿಯಾ, ಈಗ ಔಟ್ ಆಫ್ ಕಂಟ್ರಿದಲ್ಲೆಲ್ಲ ಏನಿದೆ ಗೊತ್ತಾ, ಕರಿಬೇವುಗಳು ಸಿಗೋದು ಕಮ್ಮಿ. ನಮ್ಮ ಇಂಡಿಯಾದವ್ರು ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲ ಗೊತ್ತು ಕಷ್ಟ. ಅವರಿಗಾಗಿ ಈ ಒಂದು ಸಿಂಪಲ್ ಟಿಪ್. ಒಂದಿಷ್ಟು ನಾವು ಕರಿಬೇವುಗಳನ್ನ ಯಾವ ರೀತಿ ಸ್ಟೋರ್ ಮಾಡ್ಕೋಬೋದು, 6 ತಿಂಗಳಾದರೂ ಕರಿಬೇವುಗಳು ಕೆಡೋದಿಲ್ಲ ಅನ್ನೋದಕ್ಕೆ ಈ ಒಂದು ಸಿಂಪಲ್ ಟಿಪ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಕ್ಯೂಬಿಕ್ಸ್ನ ತೊಗೊಂಡಿದ್ದೀನಿ. ಸೊ ಫ್ರಿಜ್ನಲ್ಲಿರುವ ಕ್ಯೂಬ್ನಲ್ಲಿ ಏನು ಮಾಡ್ಕೊಳ್ಳಿ, ನೀವು ಕರಿಬೇವುಗಳನ್ನ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಇದನ್ನು ನೀವು ಏನಿದೆ ಸ್ವಲ್ಪ ಓವರ್ ಕೋಲ್ಡ್ ಆಗೋಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವಾಗ ಕರಿಬೇವು ನೆಸೆಸಿಟಿ ಇದೆ ಅನಿಸುತ್ತೆ ಅವಾಗೆಲ್ಲ ಒಂದೊಂದು ಕ್ಯೂಬ್ನ ತೊಗೋಬೇಕಾಗತ್ತೆ. ಈ ರೀತಿ ನೋಡಿ ಕರಿಬೇವುಗಳು ಎಷ್ಟು ಚೆನ್ನಾಗಿ ಒಂದಿಷ್ಟು ಕ್ಯೂಬ್ನಲ್ಲಿ ಕುಂತಿದ್ದಾವೆ ಅಂತೇಳಿ. ಇದನ್ನು ನಾವು ಒಂದು ಸ್ವಲ್ಪ ನಿಮಗೆ ಕರಿಬೇವು ಯೂಸ್ ಆಗುತ್ತೆ, ನಿಮಗೆ ಬೇಕು ಅನ್ನೋ ಹಾಗೆ ನೀರಿನಲ್ಲಿ ಹಾಕೊಂಡ್ಬಿಟ್ರೆ ಸಾಕು. ಕರಗಿಬಿಟ್ಟು ಕರಿಬೇವುಗಳು ವಾಪಸ್ ನಿಮಗೆ ಸಿಗುತ್ತೆ. ಇದನ್ನು ನೀವು ಒಗ್ಗರಣೆಗೆ ಯೂಸ್ ಮಾಡ್ಕೋಬೋದು. ಕರಿಬೇವು ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ಇದರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡೋಣ. ಶಾಂಪೂ ಇದ್ದರೆ ಸಾಕು, ನಿಮ್ಮ ತಲೆ ಕೂದಲು ತುಂಬ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ. ಹೌದು, ಅಕ್ಕಿ ತೊಳೆದಿರುವ ನೀರಿನಲ್ಲಿ ಶಾಂಪೂನ ಹಾಕಿಬಿಟ್ರೆ ಸಾಕು, ಎಷ್ಟೋ ಕೆಲಸಗಳು ಈಸಿ ಆಗುತ್ತೆ. ಸಖತ್ತಾಗಿರುವಂಥ ಸಿಂಪಲ್ ಟಿಪ್ನ ನೀವು ನೋಡಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನೋಡ್ತಾ ಇದ್ರಲ್ಲ, ಇಲ್ಲಿ ನಾನು ಅಕ್ಕಿನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸೊ ಅಕ್ಕಿ ಕುದಿಸ್ಕೊಂಡು ಗಂಜಿ ಬಂದಿರುತ್ತಲ್ವ, ಸೊ ಆ ಗಂಜಿ ಆದರೂ ತೊಗೋಬೋದು. ಅಥವಾ ಅಕ್ಕಿ ತೊಳೆದಿರುವ ನೀರು ಅಂತ ಏನು ಕರಿತೀವಲ್ವ, ಸೊ ಅಕ್ಕಿ ತೊಳೆದಿರುವ ನೀರಿನಲ್ಲಿ ನಾವು ₹1 ಶಾಂಪು ಹಾಕೋಣ. ಈ ರೀತಿ ₹1 ಶಾಂಪು ಹಾಕಿ ಇದನ್ನು ನೀವು ಚೆನ್ನಾಗಿ ಸ್ವಲ್ಪ ಹೊತ್ತು ಕಲಿಸ್ಬಿಟ್ಟು ಇದನ್ನು ನಿಮ್ಮ ತಲೆಯಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ, ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಹಾಗೆ ತುಂಬ ಸ್ಮೂತ್ ಬರುತ್ತೆ. ಈ ರೀತಿ ಸ್ಮೂತ್ ಬಂದಾಗೆ ಕೂದಲುಗಳು ಉದುರೋದು ಕಮ್ಮಿ ಆಗೋದು. ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಹೇರ್ಸ್ ಸ್ಮೂತ್ ಆಯ್ತಂದರೆ ಎಲ್ಲ ಥರದ ರೋಗಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಹೇರ್ಸಿನ ಏನೇನೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ ಎಲ್ಲವೂ ಕೂಡ ಕ್ಯೂರ್ ಆಗುತ್ತೆ. ಸೊ ಹಾಗಾಗಿ ಈ ಟಿಪ್ನ ನೀವು ಮರಿಲಾರದೆ ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಟಿಪ್ ಮಾತ್ರ ತುಂಬ ಸೂಪರ್ ಆಗಿದೆ. ನಾನು ತುಂಬ ಸತಿ ಟ್ರೈ ಮಾಡಿದ್ದೀನಿ. ಈ ರೀತಿ ನೀವು ಕೈಯಿಂದ ತೊಗೊಂಡು ನಿಮ್ಮ ತಲೆಗೆ ಹಚ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಪ್ಲೀಸ್ ಈ ವಿಡಿಯೋನ ನೋಡಿ ಯಾವ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಈ ರೀತಿ ನಿಮ್ಮ ತಲೆಗೆ ಅಪ್ಲೈ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್ ಬಿಟ್ಟರೆ ಸಾಕು. ಆಮೇಲೆ ನೀವು ವಾಶ್ ಮಾಡ್ಕೊಂಬಿಡಿ, ನಿಮ್ಮ ಹೇರ್ಸು ಸ್ಮೂತ್ ಆಗುತ್ತೆ.